ಅವರು 400 ಸಸಿಗಳನ್ನು ಕೊಟ್ಟು ನಮ್ಮ 1 ಎಕರೆ 28 ಗುಂಟೆಗಳಿಗೆ ಬೆಳೆಸಿದ್ದಾರೆ. ಅದು ನಾನು 20 ವರ್ಷಕ್ಕೆ ಒಂದು ಮರಕ್ಕೆ 50 ಸೆಂಟಿಮೀಟರ್ ದಪ್ಪವಾಗಿ ಸುತ್ತಳತೆ ಬಂದರೆ ಅದು 1 ಲಕ್ಷ, ಅದು ಒಂದು ಮರದ ಬೆಲೆ 1.5 ಲಕ್ಷ ರೂಪಾಯಿ ಅಂತೆ ಆಗುತ್ತೆ. ಅದೇ ಥರ 400 ಮರಗಳ ಬೆಲೆ 1 ವರ್ಷದ ಆದಾಯ 6 ಕೋಟಿ ಆಗುತ್ತೆ. ಆದುದರಿಂದ ಎಲ್ಲ ರೈತರುಗಳು ಇದನ್ನು ಬೆಳೆಸಿ. यह पेड़ मुख्यतः कर्नाटक के जंगलों में मिलता है. इसके लिए ढलुआ जमीन, जल सोखने वाली उपजाऊ चिकनी मिट्टी तथा 500 से अधिक 625 मिलीमीटर तक वार्षिक वर्षा की आवश्यकता होती है. 1 ಎಕರೆಗೆ 400 ಶ್ರೀಗಂಧದ ಗಿಡಗಳನ್ನು ನೆಟ್ಟಿದರೆ 20 ವರ್ಷಕ್ಕೆ ಒಂದು ಗಿಡದ ಸುತ್ತಳತೆ 50 ಸೆಂಟಿಮೀಟರ್ ಬರುತ್ತದೆ. ಆ ಒಂದು ಗಿಡದ ಬೆಲೆ ಸುಮಾರು 1.5 ಲಕ್ಷ ತನಕ ಆದಾಯ ಬರುತ್ತದೆ. ಮತ್ತು ಆ 400 ಗಿಡಕ್ಕೆ 20 ವರ್ಷಕ್ಕೆ ಸುಮಾರು 6 ಕೋಟಿ ಆದಾಯ ಬರುತ್ತದೆ. ಇದನ್ನು ಎಲ್ಲ ರೈತ ಬಾಂಧವರು ಇದನ್ನು ಬೆಳೆಸಿ ಆದಾಯ ಗಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. 1 ಕೆಜಿ ಎಣ್ಣೆಗೆ 1.5 ಲಕ್ಷ ಬೆಲೆ ಬರುತ್ತದೆ. ಆದ್ದರಿಂದ ಎಲ್ಲ ರೈತ ಬಾಂಧವರು ಇದನ್ನು ಹೆಚ್ಚಿಗೆ ಅಳವಡಿಸಿಕೊಂಡು ಬೆಳೆಸಿ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತಮಪಡಿಸಬೇಕೆಂದು ನನ್ನ ಸ್ವಂತ ವೈಯಕ್ತಿಕವಾಗಿ ತಮಗೆ ತಿಳಿಸುತ್ತೇನೆ. भारत के लोग पूजा सामग्री में चंदन का इस्तेमाल करते हैं. चंदन चेहरे के लिए काफी लाभदायक होता है. इसको अपने चेहरे पर लगाने से चेहरे के विकार दूर हो जाते हैं. ಶ್ರೀಗಂಧದಿಂದ ನಮಗೆ ಆಲ್ಮೋಸ್ಟ್ ಆಲ್ ಎಲ್ಲ ಉಪಯೋಗಗಳು ಬರ್ತದೆ. ಹೆಚ್ಚಿನ ಉಪಯೋಗ ಬರ್ತದೆ. ಆಯಿಲ್ ಬರುತ್ತದೆ, ವುಡ್ಡು, ಹಾರ್ಟ್ವುಡ್ಡು ಹೆಚ್ಚಿನ ಬೇಡಿಕೆ ಸಂಖ್ಯೆಯಲ್ಲಿ ಇರ್ತದೆ. ಇದರಿಂದ ನಾವು ನಮ್ಮ ಸಾಮಾಜಿಕ ಅರಣ್ಯದ ವಿಭಾಗದ ಎಲ್ಲ ನರ್ಸರಿಗಳಲ್ಲೂ, ಎಲ್ಲ ಸಸ್ಯ ಕ್ಷೇತ್ರದಲ್ಲೂ ಒಟ್ಟು 5,000 ಸಸಿಗಳನ್ನು ಬೆಳೆಸುತ್ತೇನೆ. ಇದರಿಂದ ಒಂದು ಮರದಿಂದ ನಮಗೆ 1.5 ಲಕ್ಷದಷ್ಟು ಆದಾಯ ಬಳಸೋದು. 20ನೇ ವರ್ಷಕ್ಕೆ 1.5 ಲಕ್ಷದಷ್ಟು. ಒಂದು ಮರದಿಂದ 50 ಸೆಂಟಿಮೀಟರ್ಷ್ಟು ಗರ್ತು ಬೆಳೆಯುವುದು. ಒಂದು ಎಕರೆಗೆ 1 ಎಕರೆಗೆ 400 ಗಿಡ ಬೆಳೆಸಿದ್ದಲ್ಲಿ 6 ಕೋಟಿಯಷ್ಟು ಆದಾಯ ಗಳಿಸಬಹುದಾಗಿದೆ. ಸ್ಯಾಂಡಲ್ ಬೀಜಗಳು ರೂಟ್ ಟ್ರೈನರ್ಸ್ ಅಲ್ಲಿ ಒಂದು 15 ದಿನ ಇದ್ದ ನಂತರ ಅದನ್ನ ತೆಗೆದ್ಬಿಟ್ಟು ಈ 6x9 ಅಥವಾ 4x6 ಬ್ಯಾಗ್ಗಳಿಗೆ ಹಾಕಬಹುದು. ಅಥವಾ ನೇರವಾಗಿ ನಾವು ಅದನ್ನ 8x12 ಇರ್ತಕ್ಕಂಥ ಬ್ಯಾಗ್ಗಳಲ್ಲಿ ಕೂಡ ನಾವು ಅದನ್ನ ನಾಟಿ ಮಾಡ್ಬೋದು. ನಾಟಿ ಮಾಡಿ 15ರಿಂದ 20 ದಿವಸ ಇದರಲ್ಲಿ ಇಡಬೇಕಾಗುತ್ತೆ. ಅದಕ್ಕೊಂದು ಪಾರ್ಷಿಯಲ್ ಪ್ಯಾರಾಸೈಟ್ ಆಗಿದ್ದರಿಂದ ಅದ್ರ ಜೊತೆಗೆ ಒಂದು ನಾವು ತೊಗರಿ ಅಥವಾ ನಾವು ಸೀಮೆ ಸೊಪ್ಪನ್ನು ನಾವು ಇದಕ್ಕೆ ಹಾಕ್ತಾ ಇದ್ದೀವಿ. ಈ ಶ್ರೀಗಂಧದ ಮರದಿಂದ 20 ವರ್ಷಕ್ಕೆ ಸಾಧಾರಣ 40ರಿಂದ 50ರಷ್ಟು ಸುತ್ತಳತೆಯನ್ನು ಹೊಂದುತ್ತದೆ. ಈ ಮರದಿಂದ ಒಟ್ಟು 1.5 ಲಕ್ಷದಷ್ಟು ಆದಾಯ ಸಿಗುತ್ತದೆ. ಹಾಗೆ 1 ಎಕರೆಗೆ 400 ಗಿಡಗಳನ್ನು ನೆಡುವುದರಿಂದ 400 ಗಿಡಗಳಿಂದ ಒಟ್ಟು 6 ಕೋಟಿಯಷ್ಟು ಆದಾಯ ಸಿಗುತ್ತದೆ. ನಾವು ನಮ್ಮ ಸಸ್ಯ ಕ್ಷೇತ್ರದಲ್ಲಿ ಶ್ರೀಗಂಧದ ಸಸಿಗಳನ್ನು ಒಂದು ಸಸ್ಯ ಕ್ಷೇತ್ರಕ್ಕೆ 5,000 ಸಸಿಗಳಂತೆ ಬೆಳೆಸ್ಕೊಂಡಿರ್ತೀವಿ. ಈ ಶ್ರೀಗಂಧದ ಸಸಿಗಳನ್ನು ಎಕರೆಗೆ 400 ಅಂತೆ ನೀವು ನಾಟಿ ಮಾಡಿಕೊಂಡಲ್ಲಿ ಒಂದು ಶ್ರೀಗಂಧದ ಗಿಡ
ತನ್ನ 20ನೇ ವರ್ಷಕ್ಕೆ 50 ಸೆಂಟಿಮೀಟರ್ವಷ್ಟು ಸುತ್ತಳತೆಯನ್ನು ಹೊಂದುತ್ತದೆ. ಈ ಒಂದು ಶ್ರೀಗಂಧದ ಮರದಿಂದ 20ನೇ ವರ್ಷಕ್ಕೆ 1.5 ಲಕ್ಷದವರೆಗೂ ಆದಾಯ ಸಿಗುತ್ತದೆ. ಈ ರೀತಿಯಾಗಿ 1 ಎಕರೆಗೆ 400 ಶ್ರೀಗಂಧ ಮರಗಳನ್ನು ಬೆಳೆಸ್ಕೊಂಡ್ರೆ 20ನೇ ವರ್ಷಕ್ಕೆ 6 ಕೋಟಿವರೆಗೂ ಲಾಭ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ನಾವು ರೈತರಿಗೆ ಕೊಡಲಿಕ್ಕೋಸ್ಕರ ಪ್ರಚಾರ ಮಾಡ್ತಾ ಇದ್ದೀವಿ. ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಾವು ಕಾರ್ಯಾಗಾರಗಳನ್ನು ಮಾಡಿಕೊಂಡು ಅಲ್ಲಿನ ರೈತರಿಗೆ ಇದ್ರ ಬಗ್ಗೆ ಪ್ರಗತಿಪರ ರೈತರನ್ನು ಕರೆಸಿ ಕಾರ್ಯಾಗಾರವನ್ನು ಮಾಡಿಸಿ ಅವರಿಂದ ಚರ್ಚೆ ಮಾಡಿಸಿ ಈ ಲಾಭಾಂಶಗಳನ್ನು ಅವ್ರಿಗೆ ತಿಳಿಸ್ಕೊಡೋದ್ರ ಮೂಲಕ ಶ್ರೀಗಂಧ ಸಸಿಗಳನ್ನು ಹೆಚ್ಚಿನದಾಗಿ ಬೆಳೆಸ್ಕೊಳ್ಳೋಕ್ಕೆ ಪ್ರಚಾರ ಮಾಡ್ತಾ ಇದ್ದೀವಿ. ಶ್ರೀಗಂಧದ ನಾಡು ಕರ್ನಾಟಕದ ನಾಡು ಶ್ರೀಗಂಧ ಬೀಡು ಅಂತ ಹೇಳ್ತಾರೆ. ಸ್ವಾಭಾವಿಕವಾಗಿ ಅದು ಬೆಳೆಯಕ್ಕೆ ಬಿಡಬೇಕು. ಯಾವುದೇ ರೀತಿ ಕೊಟ್ಟಿಗೆ ಗೊಬ್ಬರದಲ್ಲಿ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕಬಾರ್ದು ಅಂತ. ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಫೆನ್ಸಿಂಗ್ ಕೊಡಬೇಕಾಗುತ್ತೆ. ರಕ್ಷಣೆಗೋಸ್ಕರ ಬಾರ್ಬೋರ್ಡ್ ಫೆನ್ಸಿಂಗ್ ಮಾಡಬೇಕಾಗುತ್ತೆ. ಮತ್ತು 12ನೇ ವರ್ಷದಲ್ಲಿ 13ನೇ ವರ್ಷದಲ್ಲಿ ಇದು ಆಯಿಲ್ ಕಂಟೆಂಟ್ ಬರೋದು ಹಾರ್ಟ್ವುಡ್ಡಲ್ಲಿ ಎಷ್ಟು ನ್ಯಾಚುರಲ್ ಬೆಳೀತಾರೋ ಅಷ್ಟು ಆಯಿಲ್ ಕಂಟೆಂಟ್ ಮತ್ತು ಹಾರ್ಟ್ವುಡ್ ಬರುತ್ತದೆ. ಮತ್ತು ಅದರಿಂದ ಸ್ವಾಭಾವಿಕವಾಗಿ ಬೆಳೆಯೋಕ್ಕೆ ಬಿಡಬೇಕಂತ ನಾನು ಈ ಮೂಲಕ ನಾನೆಲ್ಲ ರೈತ ಬಾಂಧವರನ್ನ ಕೇಳ್ಕೊತೀನಿ. Institute of Food Science and Technology has developed a microchip. So this microchip is inserted into the plant, and so it remains there, it is active, it gives off signals about location. So if somebody cuts the tree and takes it away, then it is easier along with the help of microchip to locate the cut wood where it is, and then one can book a case and retrieve the material. As per the plans, microchips will be inserted in fully grown sandalwood trees at different spots in a forest besides in farmers' lands. This will enable forest officials and farmers to monitor the trees and help them detect their theft and transportation. Currently, a microchip costs around ₹800. The forest department officials said the department started to receive the call from the private planters, farmers for insertion of microchips to sandalwood trees. Smuggling. That is why we have to have new measures to protect it. In many places, though we have the compound wall, we have the fencings also. Despite that, this problem of cutting, smuggling of sandalwood, it has come to our notice. Therefore, in the recent year, Institute of Woodside and Technology, they are developing microchips which can be embedded in the sandal trees. The government of Karnataka is also encouraging farmers to take up cultivation under various schemes of the government. The department is providing ₹100 as incentive to nurture a sandalwood tree. It also supplies sandalwood saplings at the rate of ₹3 per sapling. Officials said that a sandalwood tree matures in 30 to 35 years with proper watering and fertilizers. 1 kg of sandalwood fetches 20,000 in the domestic market and 30 to 40,000 depending on the demand in international markets. Well, it is high time for the government of Karnataka to encourage the farmers and forest department to adopt this technology. ನಾಡು ತುಂಬ ಕಾಡು ಮೇಡು ಹಳ್ಳ ಕೊಳ್ಳ ಚಂದ ಊರು ಕೇರಿ ಹಾದಿ ಬದಿಗೆ ಅಚ್ಚ ಹಸಿರು ಅಂದ. ನಾಡು ತುಂಬ ಕಾಡು ಮೇಡು ಹಳ್ಳ ಕೊಳ್ಳ ಚಂದ ನಮ್ಮ ಊರು ಕೇರಿ ಹಾದಿ ಬದಿಗೆ ಅಚ್ಚ ಹಸಿರು ಅಂದ. ಆಚೆ ಈಚೆ ಹೂವು ಹಣ್ಣು ಬಾಗುತ್ತ ಬೀಗುತ್ತಿದೆ, ಅಲ್ಲಿ ಇಲ್ಲಿ ಹಕ್ಕಿ ಪಕ್ಕಿ ಹಾಡುತ್ತ ನಲಿಯುತ್ತಿದೆ. ಸಂತೋಷದ ಕೈತೆ ಸಂಗೀತವು ಕೈತೆ ಸ್ವರ್ಗಾನೆ ಸಿಕ್ಕೈತೆ. ದಿನ ದಿನ ಹಸಿರಿನ ಹೊಲಗಳು ನಗುತ್ತಲಿ ರಂಗಾಗ್ಯವೋ, ಕ್ಷಣ ಕ್ಷಣ ಹರಿಯುತ್ತ ನದಿಗಳು ಕಲಕಲ ಉಲಿದಾಡ್ಯವೋ. ತೆಂಗು